ಎಲ್ಲರಿಗೂ ನಮಸ್ಕಾರ ಕನ್ನಡ. ಬೆಳಗ್ಗೆ ಎದ್ದಿದ್ದೆ ಶನಿವಾರ. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ನೆಮ್ಮದಿನೇ ಇರಲ್ಲ. ನಿಮ್ಗೆಲ್ಲ ಗೊತ್ತಲ್ಲ, ಫಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ. ವಾರ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಮ್ಮ ಸ್ವಾಮೀಜಿ ಪ್ರಸಾದನೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ, ತಗೊಂಡೋಗಿ ಮಕ್ಳಿಗೆ ಕೊಡಿ ಸ್ವಾಮಿ ಅಂತ. ದೇವಸ್ಥಾನದಿಂದ ತಂದಿರೋ ತುಳಸಿ ಎಕ್ದಾರನೆಲ್ಲ ಹಾಕೊಂಡು ನಾನು ಪ್ರಸಾದ ತಗೊಂಡೋಗಿ ಮನೆ ಕೊಟ್ಬಿಡೋಣ ಅಂತ ಮನೆಗೆ ಹೋಗ್ತಾ ಇದ್ದೆ. ಪ್ರಸಾದನೆಲ್ಲ ಮನೆ ಕೊಟ್ಬಿಟ್ಟು ನಾನು ಹಂಗೆ ಡ್ಯೂಟಿ ಮಾಡ್ತಾ ಇದ್ದೆ. ನಮ್ ಮಿಲ್ಕಿ ಮಕ್ಳ ಜೊತೆಲಿ ನೀರ್ ತಗೊಂಡೋಗಕ್ ಬಂದಿದ್ದ. ಅವನ ಹತ್ರ ಮಾತಾಡ್ಕೊಂಡ್ ಕೂತಿದ್ದೆ. ನಮ್ ಮಲ್ಲಿ ಫೋನ್ ಮಾಡ್ದ, ಅಣ್ಣ ಬಾಣ ಒಂದ್ ಕಂಟೆಂಟ್ ಐತೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಲ್ಲಿ ಹತ್ರ ಹೋದೆ. ಅವ್ನ್ ನೋಡ್ರಿ ಏನ್ ಮಾಡ್ತಾವನೆ ಸಮಯ. ನೀನ್ ಇಷ್ಟೆಲ್ಲ ಕಷ್ಟ ಬೀಳ್ಬೇಡಮ್ಮಲ್ಲಿ. ನಾರ್ಮಲ್ ಆಗೇ ಚಪರ ಇದ್ದ, ಅವ್ರಿಗಿಂತ ಕಡೆ ಆಗಿದೆಯಾ ನೋಡಿ. ಇಷ್ಟೆಲ್ಲ ಕಷ್ಟ ಬೀಳ್ಬೇಡ, ನಾರ್ಮಲ್ ಆಗಿ ಹಂಗಿದೆಯಾ ನೀನು. ನಿನ್ ಪ್ಯಾಂಟು ಆಹಾ ಏನೋ ಕಂದಾಲಿ, ಏನೋ ಏನೋ ಏನೋ. ವಿಡಿಯೋ ತೆಗೀರಿ ಬ್ರಾ, ಬನ್ನಿ ಬಾಬ್ರ ಇಲ್ಲಿ ಯಾವ ತರ ತೆಗಿಬೇಕಂತ ತೋರಿಸ್ತೀನಿ ನೋಡ. 2 ಟೇಕ್ ತಗೊಂಡಿದ್ದೀನಿ. ಸವಿಕ್ ಹಾಕ್ಬಿಡವ್ರೆ ಗುರು. ಊರ್ಗೆ ಬಾದ ಮೇಲೆ ಊದ್ಬಿಡ್ತೀನಿ, ಇದು ಫಿಕ್ಸ್. ಪಾಪ ಅಷ್ಟೊಂದೆಲ್ಲ ಕಷ್ಟ ಬಿದ್ದು ವಿಡಿಯೋ ಮಾಡ್ತಾನೆ ಬ್ರೋ. ನಮ್ಮಲ್ಲಿ ಯಾರನ್ನು ಲೈಕ್ ಮಾಡಲ್ಲ, ಫಾಲೋ ಮಾಡಲ್ಲ. ಅವ್ನು ಫಾಲೋ ಗೇನ್ ಆಗ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇಲ್ಲ. ದಯವಿಟ್ಟು ಅವ್ನಿಗೆಲ್ಲಾರು ಸಪೋರ್ಟ್ ಮಾಡಿ. ನನಗ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಎಲ್ಲರ ಹತ್ರನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಹುಡುಗರ ಕಲೆಗೂ ಬೆಲೆ ಕೊಡಿ. ಕರ್ನಾಟಕದ ಜನತೆ ಕಷ್ಟ ಬಿದ್ದು ವಿಡಿಯೋ ಮಾಡ್ತಾರೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಮಲ್ಲಿಗೆ ಒಂದು ಕಂಟೆಂಟ್ ವಿಡಿಯೋ ಮಾಡ್ಕೊಟ್ಬಿಟ್ಟು ನಾನು ಹಂಗೆ ಡ್ಯೂಟಿಗೆ ಬಂದೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ನೋಡ್ರಪ್ಪ ಎಂತೆಂತ ಫ್ರೆಂಡ್ಸ್ಗಳವ್ರೆ ನನಗೆ. ಬೆಂಗಳೂರಲ್ಲಿ ಚಳಿನೇ ತಾಳಕ್ ಆಗ್ತಾ ಇಲ್ಲ ಅಂದ್ರೆ ಅದ್ರ ಜೊತೆಲಿ ಜಿಟಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಗುರು. ಈ ಮಳೆ ಚಳಿಲಿ ಹಂಗೆ ಡ್ಯೂಟಿ ಮಾಡ್ತಾ ಇದ್ದೆ. ತಿರ್ಗಾ ಮಲ್ಲಿ ಫೋನ್ ಮಾಡ್ದ, ಏನೋ ಅಂತ ಕೇಳ್ದೆ. ಬಾಣ ಹೇಳ್ತೀನಿ ಅಂದ. ಅಲ್ಲೋಗ್ಬಿಟ್ಟು ನೋಡಿದ್ರೆ ನಮ್ ಸ್ಯಾನ್ಸು DS ಬ್ರೋ ಎಲ್ಲಾರು ಏರಿಯಾಗ ಬಂದ್ಬಿಟ್ಟಿದ್ರು. ಹಿಡ್ಕೊಳ್ಳೋದು ಈ ತರ ನಾವೆಲ್ಲ ಮಜಾ ಮಾಡ್ಕೊಂಡು ಏನೇನೋ ತಲೆಹರಟೆ ಮಾಡ್ತಾ ಇದ್ರೆ ನಮ್ಮ ಮಲ್ಲಿಗೆ ಒಂದೇ ಚಿಂತೆ, ಐಫೋನು, ಗಿಂಬಲ್, ಮೈಕು ಬರೀ ಇದೆ ಗುರು ಮಲ್ಲಿದು. ಏನ್ ಮಾಡೋದು, ಎಲ್ಲ 30,000 40,000 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಗೋಬಿಟ್ಟವನೆ. ಅದನ್ನ ಎತ್ತಿ ಜೋಪಾನವಾಗಿ ಮಡಿಕೊಳ್ಳೋದೇ ಒಂದ್ ಕೆಲಸ ಅವನಿಗೆ. ಇವ್ರ ಜೊತೆಲೆಲ್ಲ ಒಂದ್ ½ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಒಳ್ಳೆ ಮಜಾ ಮಸ್ತಿ ಇತ್ತು. ಕೊನೆದಾಗ DS ಬ್ರೋ ಅವ್ರ ಮನೆಗೆ ಹೋದ್ರು. ಅವ್ರಿಗೊಂದ್ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ತಿರ್ಗಾ ಡ್ಯೂಟಿ ಮೇಲೆ ಹೋಗ್ಬಿಟ್ಟು ಒಂದ್ 150 ರೂಪಾಯಿ 200 ರೂಪಾಯಿ ದುಡ್ಕೊಂಡು ಸೀದಾ ಮನೆಗೆ ಹೋಗಿ ದಬಾಕ ಮನಿ ಕಗ್ಬಿಟ್ಟೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.